ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. 3 ವರ್ಷದಲ್ಲಿ 2ನೇ ಬಾರಿ ಬದಲಾದ ಮಹಿಮಾ ಪಾತ್ರಧಾರಿ ಇಶಿತಾ ಜಾಗಕ್ಕೆ ಬಂದ ಈ ಚೆಲುವೆ ಯಾರು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಿರುತೆರೆಯಲ್ಲಿ ಒಮ್ಮೊಮ್ಮೆ ಪ್ರೇಕ್ಷಕರ ಹೃದಯ ಗೆದ್ದ ಪಾತ್ರಗಳು ಏಕಾಏಕಿ ಕಣ್ಮರೆಯಾಗುತ್ತವೆ. ಇನ್ನು ಕೆಲವೊಮ್ಮೆ ಆ ಪಾತ್ರಧಾರಿಗಳೇ ಬದಲಾಗುತ್ತಾರೆ. ಆ ಜಾಗಕ್ಕೆ ಬೇರೊಬ್ಬರು ಬಂದು ಬಿಡುತ್ತಾರೆ. ಕೆಲವರು ಸಂಭಾವನೆ ವಿಚಾರದಿಂದ ಧಾರಾವಾಹಿಯಿಂದ ಹೊರಬಂದರೆ, ಇನ್ನು ಕೆಲವರು ಧಾರಾವಾಹಿಯ ವಾತಾವರಣ ಇಷ್ಟವಾಗದೆ ಹೊರಬರುತ್ತಾರೆ. ಕೆಲವರು ಕಿರಿಕ್ ಮಾಡಿಕೊಂಡು ತಮಗೆ ಹೆಸರು ನೀಡಿದ ಧಾರಾವಾಹಿಗೆ ಗುಡ್ ಬೈ ಹೇಳಿದರೆ, ಮತ್ತು ಕೆಲವರು ಸದ್ಯ ನಿರ್ವಹಿಸುತ್ತಿರುವ ಪಾತ್ರಕ್ಕಿಂತ ಉತ್ತಮವಾದ ಪಾತ್ರ ಸಿಕ್ಕಿದೆ ಎಂದು ಹೊರಬರುತ್ತಾರೆ. ಬದಲಾವಣೆ ಜಗದ ನಿಯಮ. ಉದಾಹರಣೆಗೆ ಇಶಿತಾ ವರ್ಷ. ಹೌದು ಸ್ನೇಹಿತರೆ, ಇಶಿತಾ ವರ್ಷ ಸರಸು, ಕೃಷ್ಣ ರುಕ್ಮಿಣಿ, ತಂಗಾಳಿ, ಮನಸ್ಸು ಮಮತಾ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟನೆ ಮಾಡಿರುವ ಇಶಿತಾ ಅವರ ಬದುಕಿಗೆ ಅಗ್ನಿ ಸಾಕ್ಷಿ ಭದ್ರ ಬುನಾದಿ ಹಾಕಿತ್ತು ಅಂತ ಹೇಳಿದರೆ ತಪ್ಪಾಗಲಾರದು. ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಇಶಿತಾ ಮಿಂಚಿದ್ದರು. ಇವತ್ತು ಕೂಡ ಇವರನ್ನು ಅನೇಕರು ಮಾಯಾ ಎಂದೇ ಕರೆಯುತ್ತಾರೆ. ಅಗ್ನಿ ಸಾಕ್ಷಿ ಧಾರಾವಾಹಿ ನಂತರ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡ ಇಶಿತಾ ಇದೇ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ತಮಗೆ ಡ್ಯಾನ್ಸ್ ಕಲಿಸಿದ ಮುರುಗನ್ ಅವರಿಗೆ ಮನಸೋತರು. ಇಬ್ಬರು ಪ್ರೇಮ ಲೋಕದಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಕಳೆದರು. 2019ರಲ್ಲಿ ಇಬ್ಬರು ಮದುವೆಯಾದರು. ಮದುವೆಯಾದ ಬಳಿಕ ಕಿರುತೆರೆಯಿಂದ ಕೊಂಚ ದೂರ ಉಳಿದರೂ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡರು. ಮದುವೆಯಾದ ಬಳಿಕ ರಾಜಾ ರಾಣಿ ಸೀಸನ್ 1ರಲ್ಲಿ ಪತಿ ಮುರುಗನ್ ಜೊತೆ ಇಶಿತಾ ಅವರು ಭಾಗವಹಿಸಿದ್ದರು. ಇದರಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಹೀಗೆ ಮದುವೆಯಾದ ನಂತರ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದ ಇಶಿತಾ ಕಿರುತೆರೆಗೆ ಮರಳಿ ಬಂದಿದ್ದು ಅಮೃತಧಾರೆ ಧಾರಾವಾಹಿ ಮೂಲಕ. ಅಮೃತಧಾರೆಯಲ್ಲಿ ಮಹಿಮಾ ಪಾತ್ರದ ಮೂಲಕ ಇಶಿತಾ ಮತ್ತೊಮ್ಮೆ ಮನೆ ಮಾತಾದರು. ಆದರೆ ಈಗ ಇಶಿತಾ ಅವರು ಅಮೃತಧಾರೆ ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಕೇವಲ ಧಾರಾವಾಹಿ ಮಾತ್ರವಲ್ಲ, ಜಿ ಕನ್ನಡಗೆ ಗುಡ್ ಬೈ ಹೇಳಿ ಸ್ಟಾರ್ ಸುವರ್ಣಕ್ಕೆ ಬಂದಿದ್ದಾರೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಯಲ್ಲಿ ಯಲ್ಲಮ್ಮನ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಇಶಿತಾ ವರ್ಷ ಅವರ ಜಾಗಕ್ಕೆ ಅಮೃತ ಧಾರಾವಾಹಿಯಲ್ಲಿ ಈಗ ರೋಹಿಣಿ ಕೃಷ್ಣ ಬಂದಿದ್ದಾರೆ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಪಾತ್ರ ಕೂಡ ಪ್ರಾಮುಖ್ಯತೆ ಹೊಂದಿರುವಂತಹ ಪಾತ್ರ. ಮುದ್ದಾಗಿ ಬೆಳೆದ ಸ್ವಲ್ಪ ಹಠಮಾರಿ ಸ್ವಭಾವದ ಅಣ್ಣನ ಅಚ್ಚುಮೆಚ್ಚಿನ ತಂಗಿಯಾಗಿ ಈ ಪಾತ್ರ ಪ್ರೇಕ್ಷಕರಿಗೆ ಹತ್ತಿರವಾಗಿತ್ತು. ವಿಶೇಷ ಅಂದರೆ ನಮ್ಮ ಲಚ್ಚಿ ಧಾರಾವಾಹಿಗೆ ದಿಢೀರನೆ ಗುಡ್ ಬೈ ಹೇಳಿ ಅಮೃತಧಾರೆಗೆ ಬಂದಿದ್ದ ಸಾರಾ ಅಣ್ಣಯ್ಯ ಈ ಮಹಿಮಾ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಆದರೆ ಕಳೆದ ವರ್ಷ ಜೂನ್ ನಲ್ಲಿ ಸಾರಾ ಅಣ್ಣಯ್ಯ ಹೊರಬಂದರು. ಆ ನಂತರ ಸಾರಾ ಅಣ್ಣಯ್ಯ ಜಾಗಕ್ಕೆ ಇಶಿತಾ ವರ್ಷ ಬಂದಿದ್ದರು. ಈಗ 2026ರ ಆರಂಭದಲ್ಲಿ ರೋಹಿಣಿ ಕೃಷ್ಣ ಅವರು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಅಂದಹಾಗೆ ರೋಹಿಣಿ ಕೃಷ್ಣಗೆ ಕಿರುತೆರೆ ಹೊಸದೇನಲ್ಲ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚಿರುವ ರೋಹಿಣಿ ಈ ಹಿಂದೆ ಗೌರಿಪುರದ ಗಯ್ಯಾಳಿಗಳು, ಪಾರು, ಸತ್ಯ, ನಿನಗಾಗಿ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗ ಅಮೃತಧಾರೆಯ ಅಂಗಳಕ್ಕೆ ರೋಹಿಣಿ ಕೃಷ್ಣ ಬಂದಿದ್ದಾರೆ. ಒಟ್ನಲ್ಲಿ ಸದ್ಯ ಇಶಿತಾ ಅವರ ಜಾಗಕ್ಕೆ ರೋಹಿಣಿ ಬಂದಿದ್ದು, ಮಹಿಮಾ ಪಾತ್ರದಲ್ಲಿ ರೋಹಿಣಿ ಅವರನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಸಾರಾ, ಇಶಿತಾ ಅಥವಾ ರೋಹಿಣಿ ಈ ಮೂವರಲ್ಲಿ ಮಹಿಮಾ ಪಾತ್ರಕ್ಕೆ ಯಾರು ಹೆಚ್ಚು ಸೂಕ್ತರಾಗುತ್ತಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.